ಆತನ ಚಿತ್ತದ ರಹಸ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8-12 ವಾಕ್ಯ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿಗೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆಮೇನ್. ಆತನ ಚಿತ್ತದ ರಹಸ್ಯ ಎಫೆಸ 1:9-10 ವಿಶೇಷವಾಗಿ ಉಲ್ಲೇಖಿಸಲ್ಪಟ್ಟಿದೆ. ಇದು ದೇವರ ಗುಪ್ತ ಯೋಜನೆ ಮತ್ತು ಕ್ರಿಸ್ತನಲ್ಲಿ ರಕ್ಷಣೆ ಮತ್ತು ಐಕ್ಯತೆಯ ಉದ್ದೇಶವನ್ನು ಸೂಚಿಸುತ್ತದೆ. ಇದು ಒಮ್ಮೆ ಮರೆಮಾಡಲ್ಪಟ್ಟಿತ್ತು, ಆದರೆ ಈಗ ವಿಶ್ವಾಸಿಗಳಿಗೆ ಬಹಿರಂಗಗೊಂಡಿದೆ. ಭೂಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿಗೂಡಿಸಬೇಕೆಂಬ ದೇವರ ಶಾಶ್ವತ ಉದ್ದೇಶವನ್ನು ಒಳಗೊಂಡಿದೆ. ವಿಸ್ತರಣೆ. ಗುಪ್ತ ಯೋಜನೆ ರಹಸ್ಯದ ಪರಿಕಲ್ಪನೆಯು ಹಿಂದೆ ತಿಳಿದಿಲ್ಲದ ಅಥವಾ ಮರೆಮಾಡಲ್ಪಟ್ಟದ್ದಾಗಿದೆ, ಆದರೆ ಈಗ ಬಹಿರಂಗಪಡಿಸಲಾದದ್ದು ಎಂದು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಇದು ದೇವರ ರಕ್ಷಣೆ ಯೋಜನೆ ಮತ್ತು ಕ್ರಿಸ್ತನಲ್ಲಿ ಎಲ್ಲ ವಿಷಯಗಳ ಪುನರ್ ಏಕೀಕರಣವನ್ನು ಸೂಚಿಸುತ್ತದೆ. ಇದನ್ನು ಅಪೊಸ್ತಲರ ಕಾಲದವರೆಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಿರಲಿಲ್ಲ ಅಥವಾ ಬಹಿರಂಗವಾಗಿರಲಿಲ್ಲ. ಎಲ್ಲವನ್ನು ಒಂದುಗೂಡಿಸುವುದು. ರಹಸ್ಯವು ದೇವರ ಯೋಜನೆಯು ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದುಗೂಡಿಸುತ್ತದೆ ಎಂಬ ಕಲ್ಪನೆಯ ಸುತ್ತ ಕೇಂದ್ರೀಕೃತವಾಗಿದೆ. ಇದರಲ್ಲಿ ಜನರ ನಡುವಿನ ವಿಭಜನೆಗಳನ್ನು ಒಡೆಯುವುದು, ಹೊಸ ಮಾನವ ಕುಲವನ್ನು ಸ್ಥಾಪಿಸುವುದು, ಆತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳನ್ನು ಸಮನ್ವಯಗೊಳಿಸುವುದು ಸೇರಿದೆ. ಕ್ರಿಸ್ತನ ಮೂಲಕ ಪ್ರಕಟಣೆ. ಕ್ರಿಸ್ತನ ಬಹಿರಂಗಪಡಿಸುವಿಕೆ ಮತ್ತು ಪವಿತ್ರಾತ್ಮನ ಕೆಲಸದ ಮೂಲಕ ರಹಸ್ಯವನ್ನು ಬಹಿರಂಗಪಡಿಸಲಾಗಿದೆ. ದೇವರ ಚಿತ್ತವನ್ನು ವಾಕ್ಯಗಳು ಮತ್ತು ಪವಿತ್ರಾತ್ಮನ ಕಾರ್ಯದ ಮೂಲಕ ವಿಶ್ವಾಸಿಗಳಿಗೆ ಬಹಿರಂಗಪಡಿಸಲಾಗಿದೆ. ಇದು ಒಮ್ಮೆ ಮರೆಮಾಡಲ್ಪಟ್ಟ ಯೋಜನೆಯ ಬಗ್ಗೆ ಅವರಿಗೆ ಒಳನೋಟವನ್ನು ನೀಡುತ್ತದೆ. ದೇವರ ಒಳ್ಳೆಯ ಆನಂದ. ಆ ರಹಸ್ಯದ ಪ್ರಕಟಣೆಯು ದೇವರ ಒಳ್ಳೆಯ ಆನಂದದ ಪ್ರಕಾರವಾಗಿದೆ. ಅದನ್ನು ಆತನು ಕ್ರಿಸ್ತನಲ್ಲಿ ಉದ್ದೇಶಿಸಿದ್ದಾನೆ. ಇದು ದೇವರ ಯೋಜನೆ ಅನಿಯಂತ್ರಿತವಲ್ಲ, ಆದರೆ ಆತನ ಪ್ರೀತಿ ಮತ್ತು ತನಗೆ ಮಹಿಮೆ ತರುವ ಬಯಕೆಯಲ್ಲಿ ಬೇರೂರಿದೆ ಎಂದು ಎತ್ತಿ ತೋರಿಸುತ್ತದೆ. ಹೊಸ ಮಾನವಕುಲ. ರಹಸ್ಯವು ಕ್ರಿಸ್ತನಲ್ಲಿ ಹೊಸ ಮಾನವಕುಲದ ಸೃಷ್ಟಿಯನ್ನು ಸಹ ಒಳಗೊಂಡಿದೆ. ಅಲ್ಲಿ ಜನಾಂಗೀಯತೆ, ಲಿಂಗ ಮತ್ತು ಸಾಮಾಜಿಕ ಸ್ಥಾನಮಾನದಂತಹ ವ್ಯತ್ಯಾಸಗಳು ಮೀರಿರುತ್ತವೆ. ಈ ಹೊಸ ಮಾನವಕುಲವು ಕ್ರಿಸ್ತನಲ್ಲಿ ಐಕ್ಯವಾಗಿದೆ. ದೇವರು ಎಲ್ಲ ಸೃಷ್ಟಿಗೆ ಉದ್ದೇಶಿಸಿರುವ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ. ಆತನು ತನ್ನ ಚಿತ್ತದ ರಹಸ್ಯವನ್ನು ನಮಗೆ ತಿಳಿಸಿದನು ಮತ್ತು ಅದು ಕ್ರಿಸ್ತನಲ್ಲಿ ಉದ್ದೇಶಿಸಲಾಗಿತ್ತು. ಕಾಲವು ಅವುಗಳ ನೆರವೇರಿಕೆಯನ್ನು ತಲುಪಿದಾಗ ಅದನ್ನು ಜಾರಿಗೆ ತರುವುದು. ಭೂಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿಗೂಡಿಸಬೇಕೆಂಬುದೇ. ಆರಂಭದಲ್ಲಿ ದೇವರು ಎಲ್ಲವನ್ನು ಸೃಷ್ಟಿಸಿದನು ಮತ್ತು ಅಂದಿನಿಂದ ಆತನು ತನ್ನ ಸೃಷ್ಟಿಯಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. ಆದರೆ ಆತನ ಅಂತಿಮ ಯೋಚನೆ ಏನು? ಆತನು ಯಾವುದಕ್ಕಾಗಿ ಕಾರ್ಯ ಮಾಡುತ್ತಿದ್ದಾನೆ? ಪೌಲನು ಇದನ್ನು ದೇವರ ಚಿತ್ತದ ರಹಸ್ಯ ಎಂದು ಕರೆಯುತ್ತಾನೆ. ಒಂದು ರಹಸ್ಯವಾಗಿ ಅದು ನಮ್ಮಿಂದ ಮರೆಮಾಡಲ್ಪಟ್ಟ ವಿಷಯ, ನಮಗೆ ತಿಳಿದಿರದ ವಿಷಯ. ಆದರೆ ಕ್ರಿಸ್ತನಲ್ಲಿ ನಾವು ಪಡೆದಿರುವ ಆತ್ಮಿಕ ಆಶೀರ್ವಾದಗಳಲ್ಲಿ ಒಂದು ಆ ರಹಸ್ಯದ ಅನಾವರಣವಾಗಿದೆ. ಆತನ ಸಂತೋಷದ ಪ್ರಕಾರ ಸೃಷ್ಟಿಯಲ್ಲಿನ ತನ್ನ ಕೆಲಸದ ಅಂತಿಮ ಫಲಿತಾಂಶವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ದೇವರು ಆರಿಸಿಕೊಂಡಿದ್ದಾನೆ. ಭವಿಷ್ಯವು ಏನಾಗಿದೆ ಎಂಬುದರ ಬಗ್ಗೆ ಆತ ನಮಗೆ ಒಂದು ನೋಟವನ್ನು ನೀಡುತ್ತಿದ್ದಾನೆ. ದೇವರ ಚಿತ್ತದ ರಹಸ್ಯವೆಂದರೆ ಕ್ರಿಸ್ತನ ಅಡಿಯಲ್ಲಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಏಕೀಕರಿಸುವುದು. ನನ್ನ ಗಮನವು ಹೆಚ್ಚಾಗಿ ನನ್ನ ಮೇಲೆ ಮತ್ತು ನನಗೆ ಹತ್ತಿರವಿರುವವರ ಮೇಲೆ ಇರುತ್ತದೆ. ದೇವರು ನಿಜವಾಗಿಯೂ ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಕಾಳಜಿ ವಹಿಸುತ್ತಾನೆ ಮತ್ತು ಆತನ ಚಿತ್ತವು ನನ್ನನ್ನು ಕ್ರಿಸ್ತನ ಮೂಲಕ ತನ್ನೊಂದಿಗೆ ಐಕ್ಯಕ್ಕೆ ತರುವುದನ್ನು ಒಳಗೊಂಡಿದೆ. ಒಂದು ಹೊಸ ಮಾನವ ಕುಲ. ಆದರೆ ಆತನ ಚಿತ್ತದ ರಹಸ್ಯವು ವೈಯಕ್ತಿಕ ಜನರನ್ನು ಮೀರಿದೆ. ಇದು ಹೊಸ ಮಾನವ ಕುಲವನ್ನು ಸೃಷ್ಟಿಸುವುದು ಮತ್ತು ನಮ್ಮನ್ನು ಬೇರ್ಪಡಿಸುವ ಗೋಡೆಯನ್ನು ಕೆಡವುವುದನ್ನು ಒಳಗೊಂಡಿದೆ. ಎಫೆಸ 2:11-22. ಜನರನ್ನು ಬೇರ್ಪಡಿಸುವ ಎಲ್ಲ ವಿಭಾಗಗಳು, ಜನಾಂಗೀಯತೆ, ಲಿಂಗ, ಆರ್ಥಿಕ ಸ್ಥಿತಿ ಮತ್ತು ಹೀಗೆ ಕ್ರಿಸ್ತನಲ್ಲಿ ಜಯಿಸಲ್ಪಡುತ್ತವೆ. ಗಲಾತ್ಯ 3:26-27. ನಾವು ಒಂದೇ ಜನರಾಗುತ್ತೇವೆ, ಆದರೆ ಅದಕ್ಕೂ ಮೀರಿ ಭೂಪರಲೋಕಗಳಲ್ಲಿರುವ ಸಮಸ್ತದ ಏಕೀಕರಣವಿದೆ. ಆತ್ಮಿಕ ಕ್ಷೇತ್ರದ ಒಳಗೆ ಭೌತಿಕ ಮತ್ತು ಆತ್ಮಿಕ ಕ್ಷೇತ್ರಗಳ ನಡುವಿನ ಸಂಘರ್ಷಗಳು ಗುಣವಾಗುತ್ತವೆ. ಸೃಷ್ಟಿಯಾದ್ಯಂತ ಸಾಮರಸ್ಯ ಇರುತ್ತದೆ. ದೇವರು ಉತ್ಪಾದಿಸಲು ಕಾರ್ಯ ಮಾಡುತ್ತಿರುವುದರ ಬಗ್ಗೆ ನಮಗೆ ಸಿಗುವ ನೋಟವು ವಿವರವಾದ ಚಿತ್ರವಲ್ಲ, ಆದರೆ ದೇವರು ಸರ್ವಭೌಮ ಎಂದು ತಿಳಿದುಕೊಳ್ಳುವುದು ಒಂದು ಆಶೀರ್ವಾದ. ಭೂಪರಲೋಕದಲ್ಲಿ ಆತನ ಚಿತ್ತವು ನೆರವೇರುತ್ತದೆ. ಮತ್ತಾಯ 6:10. ಮತ್ತು ಆತನು ಯೇಸುವಿನ ಪ್ರಭುತ್ವದ ಅಡಿಯಲ್ಲಿ ಎಲ್ಲವನ್ನು ಒಟ್ಟುಗೂಡಿಸುತ್ತಿದ್ದಾನೆ. ಆತನೊಂದಿಗೆ ನಾವು ಹೊಂದಿರುವ ಭವಿಷ್ಯವು ನವೀಕರಿಸಿದ ಭೂಪರಲೋಕದಲ್ಲಿದೆ. ಅಲ್ಲಿ ಎಲ್ಲವೂ ಶಾಂತಿಯಿಂದ ಕೂಡಿದೆ.
ದೇವರ ಚಿತ್ತವೇನು? 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 22ನೇ ವಾಕ್ಯ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಆಮೇನ್. ಕರ್ತನ ಕೃಪೆಯನ್ನು ನಿಮ್ಮೆಲ್ಲರೊಂದಿಗಿರಲಿ.